ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವಣ ರಾಜತಾಂತ್ರಿಕ ಸಂಬಂಧದಲ್ಲಿ ಮತ್ತಷ್ಟು ಬಿರುಕು ಮೂಡಿರುವಂಥದ್ದು. ಕೇಂದ್ರ ಸರ್ಕಾರ ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಸಿಂಧು ಒಪ್ಪಂದಕ್ಕೂ ಕೂಡ ಬ್ರೇಕ್ ಹಾಕಿರುವಂಥದ್ದು. ಜೊತೆಗೆ ಭಾರತದಲ್ಲಿ ಯಾರ್ಯಾರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅವರನ್ನು ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಕೂಡ ಗಡುವನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿರುವಂಥದ್ದು. ಈ ನಡುವೆ ತುಮಕೂರಿನಲ್ಲಿಯೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಇದ್ದಾರೆ. 3 ಭಾರತದಲ್ಲಿ ಪಾಕಿಸ್ತಾನದ ಪ್ರಜೆಗಳು ತುಮಕೂರಿನಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಹರಿದಾಡ್ತಾ ಇತ್ತು. ಇದೀಗ ನಮಗೆ ಮಾಹಿತಿ ಬಂದಿರುವಂಥದ್ದು ತುಮಕೂರು ನಗರದ ಅಸ್ಲಾಂ ಪಾಷಾ ಎಂಬುವರು ಪಾಕಿಸ್ತಾನದ ಮೂಲದ ಮಹಿಳೆಯನ್ನ ಮದುವೆಯಾಗಿದ್ದಾರೆ. ಫೈಜಾ ಎನ್ನುವಂಥ ಮಹಿಳೆಯನ್ನ ಮದುವೆಯಾಗಿದ್ದಾರೆ. ಸುಮಾರು 18-20 ವರ್ಷಗಳೇ ಆಗಿ ಹೋಗಿದೆ. ಜೊತೆಗೆ ನಮಗೆ ರಾಷ್ಟ್ರೀಯತೆ ಎಲ್ಲವೂ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ನಾನು ಅವರ ಕುಟುಂಬಸ್ಥರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅಸ್ಲಾಂ ಪಾಷಾ ಅವರ ಚಿಕ್ಕಪ್ಪ ಆಗಿರುವಂತಹ ವಸೀಂ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ನೀವು ಯಾವ್ಯಾವ ರೀತಿಯ ಸುದ್ದಿಗಳು ಬರ್ತಾ ಇದ್ದಾವೆ, ಜೊತೆಗೆ ಈ ಪಹಲ್ಗಾಮ್ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಇದೆಲ್ಲವನ್ನು ಕೂಡ ನೀವು ನೋಡಿದ್ದೀರಾ ಅನ್ಸುತ್ತೆ. ನಿಮ್ಮ ಮನೆಗೆ ಸೊಸೆಯನ್ನಾಗಿ ತಂದಿದ್ದೀರಾ, ನಿಮ್ಮ ಅಣ್ಣನ ಮಗನಿಗೆ ಅಂತೇಳಿ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಏನು ಅವ್ರ ಹೆಸರು? ಮೊಹಮ್ಮದ್ ಅಸ್ಲಂ ಪಾಷಾ ನಮ್ಮ ದೊಡ್ಡಣ್ಣ ಮಗ. ದೊಡ್ಡಣ್ಣ ಮಗಳಿಗೆ ಇಲ್ಲಿಂದ ಕೊಟ್ಟಿದ್ದೀವಿ ಒಂದು ಮದುವೆ, ಅಲ್ಲಿಂದ ಅವ್ನು ಮಾಡ್ಕೊಂಡು ಬಂದಿದ್ದೀವಿ. ಏನು ಹೆಸರು ಅವ್ರದ್ದು? ಇದು ಫೈಜಾ. ಅಸ್ಲಂ ಪಾಷಾ ಗಂಡ, ಫೈಜಾ ಹೆಣ್ಣು. ಈಗ ಫೈಜಾ ಅವ್ರಿಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಸರ್? ನಿಮ್ಮ ಮನೆಗೆ ಸೊಸೆ 18 ವರ್ಷ 20 ವರ್ಷ ಆಗ್ತಾ ಬಂತು ಸರ್. ಈಗ 3 ಗಂಡು ಮಗಳು ಇದ್ದಾರೆ, ಎಲ್ಲ ಓದ್ತಾ ಇದ್ದಾರೆ ಸ್ಕೂಲ್ನಲ್ಲಿ. ಈಗ ನೀವು ನೋಡಿರ್ಬೋದು, ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಭಾರತದಲ್ಲಿ ಯಾರ್ಯಾರು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಹೋಗಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರು ಬಂದಿದೆಯಾ ಪೊಲೀಸರ ಕಡೆಯಿಂದ? ಎಲ್ಲ ಮೊನ್ನೆ ಎಲ್ಲ ರೆಕಾರ್ಡಿಂಗ್ ಇದೆಲ್ಲ ಬಂದಿದ್ದೀವಿ SP ಆಫೀಸ್ನಲ್ಲಿ. ಆವಾಗಲೇ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸತಿ SP ಆಫೀಸಿಂದ ಬರ್ತಾರೆ, ಬಂದು ಎಲ್ಲ ಸೈನ್ ಹಾಕ್ಕೊಂಡು ಫೋಟೋ ಎಲ್ಲ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಮೊನ್ನೆ ಅಲ್ಲಿಂದ ನಮ್ಮ ಅಣ್ಣನ ಮಗಳು ಬರ್ತಾಯಿತ್ತು ಪಾಕಿಸ್ತಾನಿಂದ ಇಂಡಿಯಾಗೆ. ಆವಾಗ ಲೆಟರ್ ಎಲ್ಲ ಬರೆಸಿ ಇಲ್ಲಿ ಸ್ಟೇಷನ್ನಿಂದ ಲೆಟರ್ ಕಳಿಸಿದ್ದೀವಿ ಅಲ್ಲಿಂದ, ಅದೇ ಇದಕ್ಕೆ ಬರೋಕ್ಕೆ. ಅಲ್ಲಿಂದ ಇಲ್ಲಿ ಪಾಸ್ಪೋರ್ಟ್ ಕೊಡ್ತಾರಲ್ಲ ಅದಕ್ಕೆ ಎಲ್ಲ ಕೊಟ್ಟಿದ್ದೀವಿ. ಬರ್ತಾಯಿತ್ತು ಒಂದು 5-6 ದಿವಸದಲ್ಲಿ. ಹಿಂಗಾಗೈತಲ್ಲ, ಏನು ಈ ಕಾನೂನು ಏನು ಮಾಡ್ತೈತೆ ಅದು ನಾವು ಪಾಲನೆ ಮಾಡಬೇಕು ಅದರದ್ದು. ಈಗ ಫೈಜಾ ಅವರಿಗೆ ರಾಷ್ಟ್ರೀಯತೆ, ಇಲ್ಲಿನ ನ್ಯಾಷನಾಲಿಟಿ, ಇಲ್ಲಿನ ಪೌರತ್ವ ಸಿಕ್ಕಿದೆಯಾ ಸರ್? ಈಗ ಆವಾಗಲೇ ಹೇಳಿ SP ಆಫೀಸ್ನಲ್ಲಿ ಆವಾಗಲೇ 1 ವರ್ಷ ಹಿಂದೆ ಹೇಳಿದರು ಈಗ ನ್ಯಾಷನಾಲಿಟಿ ಸಿಕ್ಕತ್ತೆ 6 ತಿಂಗಳು ಹಿಂದೆ ಅಂತ. ನಾವು ಹೋಗಿ ವಿಚಾರಿಸಿಲ್ಲ, ಅವ್ರು ಬಂದು ಲೆಟರ್ ಎಲ್ಲ ಬರ್ಸ್ಕೊಂಡು ಹೋದರು. ನೀವು ಯಾವಾಗ ಅಪ್ಲೈ ಮಾಡಿದ್ರಿ ನ್ಯಾಷನಾಲಿಟಿಗೆ? ಆವಾಗಲೇ ಕಾನೂನಿಂದ 20 ವರ್ಷ ಆದಮೇಲೆ ಸಿಕ್ಕತ್ತೆ ಅಂತ ಹೇಳಿದರು ಅವರು. ಆವಾಗ ಎಲ್ಲ ಲೆಟರ್ ಎಲ್ಲ ಬರೆದು. ಈಗ ನೀವು ಹೇಳ್ತಾ ಇದ್ದೀರಾ 18 ವರ್ಷ ಆಗಿದೆ ಮದುವೆ ಆಗಿ ಅಂತ ಹೇಳಿ, 20 ವರ್ಷ ಬೇಕು ನ್ಯಾಷನಾಲಿಟಿ ಸಿಗೋಕ್ಕೆ. ಅದಕ್ಕೆ ಎಲ್ಲ ಆಗೈತೆ ಹೆಚ್ಚು ಕಡಿಮೆ. ಅವರು ಒಂದು 5-6 ತಿಂಗಳಲ್ಲಿ ಆಗ್ತಾ ಅಂತ ಹೇಳಿದ್ದು ಆವಾಗಲೇ 1 ವರ್ಷ ಆಯಿತು ಹೇಳಿ. ಈಗ ನಿಮ್ಮ ಕೈ ನಿಜವಾಗಿಯೂ ನ್ಯಾಷನಾಲಿಟಿ ಸಿಕ್ಕಿದೆಯಾ ಅಥವಾ ಏನು ಸಿಗುತ್ತೆ ಅಂತ ಹೇಳಿದ್ರು ಅಷ್ಟೇ? ಸಿಕ್ಕೈತೆ ಅಂತ ಹೇಳಿದರು. ಒಂದು 6 ತಿಂಗಳಲ್ಲಿ ಸಿಕ್ಕತ್ತೆ ಕೈಗೆ ಅಂತ ಹೇಳಿದರು. ತಿರ್ಗಾ ನಾವು ವಿಚಾರಿಸ್ಕೊಂಡಿಲ್ಲ. ಅವ್ರು ಬಂದು ಎಲ್ಲ ತಿರ್ಗಾ ಬಂದು ಫೋಟೋ ಗಿಟು ಎಲ್ಲ ಹೊಡ್ಕೊಂಡು ಹೋದ್ರು. ನಿಮ್ಗೇನಾದರೂ ಮದುವೆ ಆದ ಏಜ್ ಅಂದರೆ ವಯಸ್ಸು ಏನಾದ್ರು ನೆನಪಿದೆಯಾ ಅವರ, ಅಂದರೆ ಆ ವರ್ಷ ಏನಾದರೂ ನೆನಪಿದೆಯಾ ಅಂತ ನಿಮಗೆ? ಇಲ್ಲ, ಅವ್ರು ಬರ್ತಾರಲ್ಲ ಅದೇ ಹಾರ್ಟ್ ಅಟ್ಯಾಕ್ ಆಗೈತೆ. ಅಲ್ಲಿ ಕೇಳಿಬಿಟ್ಟೆ ನ್ಯೂಸು, ಅವ್ರಿಗೆ ಅಸ್ಲಾಂ ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ. ಅದಕ್ಕೆ ಇದು ಶ್ರೀದೇವಿನಲ್ಲಿ ಎಲ್ಲ ನಿಮಗೆ ರೆಕಾರ್ಡ್ ತೋರ್ದಲ್ಲ, ಅದಕ್ಕೆ ಆಗಲ್ಲ ಅಂದರು ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ. ಈಗ ನಿಮ್ಮ ಅಣ್ಣನೇ ಅಸ್ಲಾಂ ಪಾಷಾ ಅವರು, ಅಣ್ಣನ ಮಗ ಅವರು ಅಂದಾಜು ಇಷ್ಟನೇ ಇಸ್ವಿಲಿ ಮದುವೆ ಆಗಿರ್ಬೋದು ಅಂತ ಏನಾದ್ರು ಹೇಳ್ಬೋದಾ ಸರ್? ಅದೇ ಆವಾಗಲೇ 18 ವರ್ಷ ಆಯಿತು. 18 ವರ್ಷ 20 ವರ್ಷ ಆಗ್ತಾ ಬಂತು. ಅಣ್ಣವ್ರು ಒಂದ್ಸತಿ ಬಂದಿದ್ರಲ್ಲ ರೆಕಾರ್ಡಿಂಗ್ ಎಲ್ಲ. ಜೊತೆಗೆ ಈಗ ನ್ಯಾಷನಾಲಿಟಿ ಸಿಕ್ಕಿದೆಯಾ ಅವರಿಗೆ? ನ್ಯಾಷನಾಲಿಟಿ ಸಿಕ್ಕಿಲ್ಲ, ಮತ್ತೆ ವೋಟರ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಈಗ ಐತೆ, ಅವರು ವೋಟರ್ ಕಾರ್ಡ್ ಏನಿಲ್ಲ, ಇನ್ನು ವೋಟರ್ ಕಾರ್ಡ್ ರಾಶನ್ ಏನಿಲ್ಲ. ಅದೇ ಅಸ್ಲಾಂ ಅವ್ರ ತಾಯಿದು ಅವ್ರದ್ದು ಐತೆ, ಅಸ್ಲಾಂ ಅವ್ರದ್ದು ಅಷ್ಟೇ. ಇತ್ತೀಚೆಗೆ ಏನಾದ್ರು ಪೊಲೀಸರು ಬಂದಿದ್ರ ಸರ್? ಈಗ ಮೊನ್ನೆ ಈ ಘಟನೆ ಆಯ್ತಲ್ಲ, ಅದಾದ್ಮೇಲೆ ಏನು ಪೊಲೀಸರು ಬಂದು ನೋಟಿಸ್ ಕೊಡೋದೇನು ಮಾಡಿಲ್ಲ? SP ಆಫೀಸ್ನಲ್ಲಿ ಫೋನ್ ಮಾಡಿದ್ರು ಅಷ್ಟೇ. ಏನಂತ ಹೇಳಿದ್ರು? ಅದೇ ಬಂದು ಒಂದ್ಸತಿ ಇದು ಮಾಡಿ ಹೋಗಿ ಅಂತ ಅಷ್ಟೇ. ಹೋಗಿದ್ರ ಇವರು? ಹೋಗಿರ್ಬೋದು. ಇದಿಷ್ಟು ವಸೀಂ ಪಾಷಾ ಅವರು, ಏನು ಅಸ್ಲಾಂ ಪಾಷಾ ಇದ್ದಾರೆ, ಫೈಜಾ ಪಾಕಿಸ್ತಾನದ ಮಹಿಳೆ, ಏನು ಸುಮಾರು 18 ವರ್ಷಗಳ ಹಿಂದೆ ಅಸ್ಲಾಂ ಪಾಷಾ ಅವರನ್ನು ಮದುವೆಯಾಗಿದ್ರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥ ಇವರ ಏನು ಅಸ್ಲಾಂ ಪಾಷಾ ಅವರ ಚಿಕ್ಕಪ್ಪ ಅವರು ಕೊಡ್ತಿರುವಂಥ ಮಾಹಿತಿ. ಸುಮಾರು 18 ವರ್ಷ ಆಗಿದೆ. ಪೊಲೀಸರು ನ್ಯಾಷನಾಲಿಟಿ ಸಿಗುತ್ತೆ ಇನ್ನೇನು ಕೆಲವು ದಿನಗಳಲ್ಲಿ ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿದ್ರು.
ಆದರೆ ನಾವು ಇನ್ನೂ ಕೂಡ ನಮ್ಮ ಕೈ ಸೇರಿಲ್ಲ, ಆದರೆ ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಅವರ ಏನು ಫೈಜಾ ಅವರ ಅತ್ತೆ ಅವರು ಕೂಡ ಈ ಒಂದು ಸುದ್ದಿಯನ್ನು ಕೇಳಿ ಅವರಿಗೆ ಹೃದಯಾಘಾತವೂ ಕೂಡ ಆಗಿದೆ. ಹೀಗಾಗಿ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಹರ್ಷ ಸೆಟ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.